ಈ ಸಂಪಿಗೆ ಹೂ ಅಂದ್ರೆ ನೀವು ಒಟ್ಟೆ ಬಿಡಂಗಿಲ್ಲ ಅಲ್ಲೇನ್ರಿ ಅವರ ಸಂಪಿಗೆ ಹೂವು ಅಂದ್ರೆ ನನ್ಗೆ ಎಷ್ಟಿಷ್ಟ ಅಂತ ನಿಮ್ಗೆ ಗೊತ್ತಿಲ್ವಾ ಬಸವನಿ? ಹೇ ಬರ್ಡೇ ಗರ್ಲ್, ನೀನ್ ಇಲ್ಲಿದೀಯಾ? ನಾನು ಮನೆಯೆಲ್ಲ ಹುಡುಕ್ತಾ ಇದ್ದೀನಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಅಪ್ಪ. ದೇವ್ರಿಗೆ ನಾನು ಇಷ್ಟವಾದ ಸಂಪಿಗೆ ಹೂ ತಗೊಂಬರೋಣ ಅಂತ ಹೋಗಿದ್ದೆ. ಹೌದಾ? ಇನ್ನು ನಿಮ್ಮ ಅಮ್ಮ ವಿಶ್ ಮಾಡಿಲ್ಲ ತಾನೆ? ನಾನೇ ಮೊದಲು ವಿಶ್ ಮಾಡ್ಬೇಕು ಅಂತ ಹುಡುಕ್ತಾ ಬಂದೆ. ಮೊದ್ಲೇ ವಿಶ್ ಮಾಡೋರು ರಾತ್ರಿನೇ ಮಾಡ್ಬೇಕಾಗಿತ್ತಲ್ವಪ್ಪ? ತಪ್ಪಾಯ್ತು ಮಗಳೇ, ತಪ್ಪಾಯ್ತು. ಇಟ್ಸ್ ಓಕೆ ಅಪ್ಪ. ನೀನ್ ಯಾವಾಗ ವಿಶ್ ಮಾಡಿದ್ರು ಇಟ್ಸ್ ಆಲ್ವೇಸ್ ಸ್ಪೆಷಲ್. ನಂದು ಹಾ ಬಾಮ್ಮ. ಹಾ ಬಂದೆ, ಕೊಡಿ. ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಈ ಹುಟ್ಟಿದಬ್ಬದ ಖುಷಿ 100%. ಆದಷ್ಟು ಬೇಗ ನಿನಗೆ ಹೀಗೆ ಹಸೆ ಮಣೆ ಮೇಲೆ ಆರ್ತಿ ಬೆಳಗೋ ದಿನ ಬರಲಿ. ಅದೇ ನಿನ್ನ ಜನ್ಮದಿನಕ್ಕೆ ನನ್ನ ಆಶೀರ್ವಾದ. ಹ್ಯಾಪಿ ಬರ್ಡೇ. ದಿಸ್ ಇಸ್ ಮೈ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ ಮೈ ಬೆಸ್ಟ್ ಗಿಫ್ಟ್. ಹಾಗೆ ಅಪ್ಪ ನಂಗೆ ಗಿಫ್ಟ್ ಕೊಡೋದೇ ಮರ್ತ್ಬಿಡಿಯಾರೆ. ವೇಟ್ ಅಪ್ಪ, ನನ್ ಗಿಫ್ಟ್ ಎಲ್ಲಿ? ಈ ಸಲ ನಾನು ನಿನಗೆ ಕೊಡೋ ಗಿಫ್ಟು ನಿನ್ನ ಪರಿಶ್ರಮಕ್ಕೆ ಸಲ್ಲಬೇಕಾಗಿರೋ ಗೌರವನೇ ನಂದಿನಿ. ನೀನೇ ಶುರು ಮಾಡಿದ ಟೆಕ್ಸ್ಟೈಲ್ ವಿಂಗ್ ಈಗ ನಾವು ಊಹೆಗೂ ಮೀರಿ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದೆ. ಇವತ್ತಿಂದ ವರ್ಧನ್ ಟೆಕ್ಸ್ಟೈಲ್ ನಾನು ರಾಜನಂದಿನಿ ಟೆಕ್ಸ್ಟೈಲ್ ಅನ್ನೋ ಹೆಸರಿನ ಜೊತೆ ರೀಬ್ರ್ಯಾಂಡಿಂಗ್ ಮಾಡ್ತಾ ಇದ್ದೀನಿ. ಇವತ್ತದನ್ನ ಮಾರ್ಕೆಟಿಗೆ ರಿಲೀಸ್ ಮಾಡ್ತಾ ಇದ್ದೀನಿ. ನಂದು ಇದು ನಿನ್ ಬರ್ಡೇಗೆ ಸರ್ಪ್ರೈಸ್. ಇನ್ಮೇಲೆ ಮಾರ್ಕೆಟ್ ನಲ್ಲಿ ಹೊಸ ಅಲೆ ಶುರುವಾಗುತ್ತೆ ನೋಡು. ರಾಜನಂದಿನಿ ಸ್ಯಾರೀಸ್. ಅಪ್ಪ ಸೀರಿಯಸ್ಲಿ ಇದೆಲ್ಲ ಬೇಕಾಗಿರ್ಲಿಲ್ಲ. ನೋನು, ನೀನು ಹೀಗೆಲ್ಲ ಹೇಳೋ ಹಾಗಿಲ್ಲ. ಮೊದಲೇ ನೀನು ಹೇಳಿದ್ರೆ ನೀನು ಬೇಡ ಅಂತೀಯ ಅನ್ನೋ ಕಾರಣಕ್ಕೆ ಇದನ್ನು ಗುಟ್ಟಾಗಿಟ್ಟಿದ್ದೆ. ಇದನ್ನ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಮಗಳೇ. ರಾಜನಂದಿನಿ ಕೇವಲ ಹೆಸರಲ್ಲ, ಇಟ್ಸ್ ಎ ಬ್ರ್ಯಾಂಡ್ ಫ್ರಮ್ ಟುಡೇ. ಥ್ಯಾಂಕ್ ಯು ಸೋ ಮಚ್ ಅಪ್ಪ. ದಿಸ್ ಮೀನ್ಸ್ ಅ ಲಾಟ್. ನಂಗೆ ಆಶೀರ್ವಾದ ಮಾಡಿ. ಗಾಡ್ ಬ್ಲೆಸ್ ಯು ಮಗಳೇ, ಗಾಡ್ ಬ್ಲೆಸ್ ಯು. ಒಳ್ಳೆಯದಾಗಿ. ಇಂಥ ದೊಡ್ಡ ಮನೆಗೆ ವಾಚ್ಮನ್ ಇಲ್ವಾ? ಬಿಂಗೋ. ಓ, ನಾಯಿ ಇದೆ, ಅದೇ ವಾಚ್ಮನ್. ಬಿಂಗೋ, ಬಿಂಗೋ, ಹೋಗತ್ತ. ಬಿಂಗೋ ಬಿಂಗೋ ಬಿಂಗೋ. ಯಾರು ಬೇಕಿತ್ತು? ರಾಜನಂದಿನಿ ಅವರು. ಓಹ್, ಅವರ? ನೀವು? ಸುಭಾಷ್ ಅಂತ ಹೇಳಿ. ಅವರು ಯಾವುದೇ ಮೀಟಿಂಗ್ ಮನೆಯಾಗ ಮಾಡಂಗಿಲ್ರಿ. ನೀವು ಆಫೀಸ್ಗೆ ಹೋಗಿ ವಿಚಾರ. ಒಂದ್ ನಿಮಿಷ, ನಾನು ಆಫೀಸ್ ಕೆಲ್ಸದ ಮೇಲೆ ಬಂದಿಲ್ರಿ. ಇದು
ಪರ್ಸನಲ್. ನಾನು ಅವ್ರ ಖಾಸಾ ದೋಸ್ತ್ ರೀ. ನಾವಿಬ್ರು ಹಳೆಯ ಫ್ರೆಂಡ್ಸ್ ನೋಡ್ರಿ. ನಾ ಯಾವತ್ತೂ ನಿಮ್ಮನ್ನು ನೋಡೇ ಇಲ್ಲಲ್ರಿ ಮತ್ತ. ಅದೇನಂತಂದ್ರ ನಾನು ಬಹಳ ವರ್ಷ ಫಾರಿನ್ ಆಗಿದ್ನಿ ರೀ. ಹಂಗಾಗಿ ನೀವು ನನಗೆ ನೋಡಿರಂಗಿಲ್ಲ. ಆದ್ರ ನಂದು ನಂದಿನಿ ಮೇಡಮ್ ನಿಮ್ಮ ಬಗ್ಗೆ ಬಹಳ ಹೇಳ್ಯಾರ ನೋಡ್ರಿ. ನನ್ ಬಗ್ಗೆ ಹೇಳ್ಯಾರ? ಹೂನ್ರಿ, ಮತ್ತ ನಿಮ್ಮ ಮ್ಯಾಲ ಬಹಳ ಅಂದ್ರ ಬಹಳ ನಂಬಿಕೆ ಐತ್ ನೋಡ್ರಿ ಆಕಿಗ. ನೀವು ಬಹಳ ವರ್ಷದಿಂದ ಇಲ್ಲೇ ಅದಿರಲ್ರಿ? ಹೌದ್ರಿ, ನಾ ಬಹಳ ವರ್ಷದಿಂದ ಇಲ್ಲ ಅದೀನಿ. ನಿಮ್ ಹೆಸರು ಬಾಯಿಗೆ ಬರ್ವಲ್ದು ನೋಡ್ರಿ. ಹೊಸ್ಮನಿ. ನಾಲ್ಗೆ ತುದಿ ಆಗ ಇತ್ತು. ನಾನು ಬಹಳ ವರ್ಷದಿಂದ ಇಲ್ಲೇ ಅದನ್ರಿ. ಅಮ್ಮವ್ರು ನನ್ನ ಬಗ್ಗೆ ಬಹಳ ಹೇಳ್ಯಾರ. ಮತ್ತ ನೀವು ಈ ಮನಿ ಆಧಾರ ಸ್ತಂಭ ಅಂತ ಹೇಳ್ಯಾರ. ಇನ್ನೇನು ಹೇಳಿ ನಿಮ್ಗ? ಹಂಗೇನಿಲ್ರಿ, ರಾಜಾ ಸಾಹೇಬರು ನನ್ನ ಸ್ವಂತ ತಮ್ಮನಂಗ್ ನೋಡ್ಕೊಂಡಾರ. ನೀವು ಒಳಗ್ ಬರ್ತೀರೇನ? ರಾಜಾ ಸಾಹೇಬರು ಮತ್ತೆ ಅಮ್ಮಾಜಿ ಎಲ್ರು ಅದಾರ. ಇನ್ನೇನು ಅವರು ದೇವಸ್ಥಾನಕ್ಕೆ ಹೊಡೋರ್ ಅದಾರ. ನೀವು ಬರೋ ಬಗ್ಗೆ ಏನೋ ಹೇಳಿಲ್ಲರಿ ನೋಡಿ. ಸಾಹೇಬ್ರ ಅಮ್ಮಾಜಿ ಎಲ್ರೂ ಅದಾರೇನ್ರಿ? ಗುಡಿಗೆ ಹೊಂಟಾರ? ಏನ್ ವಿಶೇಷ? ಇವತ್ತು ನಂದಿನಿ ಅವರ ಹೊಡೆದಬ್ಬ ಅಲ್ವೇನ್ರಿ? ನೀವು ಅದಕ್ಕೆ ಬಂದೇರಿ ಅಂತ ಅನ್ಕೊಂಡೆ. ಅದಕ್ಕೆ ಬನ್ನಿರಿ. ಅದು ಏನಂತಂದ್ರೆ ಎಷ್ಟೋ ದಿವಸದ ಮೇಲೆ ಆಕಿಗೆ ನೋಡೋ ಸಂಭ್ರಮದಾಗ ಗಿಫ್ಟ್ ಕಾರ್ನಾಗ ಬಿಟ್ಟು ಬಂದಿದ್ದೀನಿ ನೋಡ್ರಿ. ಅವರು ಗುಡಿಗೆ ಹೋಗೋದು ನನಗೆ ಗೊತ್ತಿದ್ದಿಲ್ಲ. ನಾನು ಆಮೇಲೆ ಸಿಗ್ತೀನಿ. ಇಲ್ರಿ, ಗಿಫ್ಟ್ ನಾನಾ ತರ್ತೇನೆ, ನೀವು ಬರ್ರಿ. ಬೇಡ 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 ಬೇಡ, ಅವ್ರು ಗುಡಿಗೆ ಹೊಂಟಾರ, ಹೋಗಿ ಬರ್ಲಿ. ನನ್ನಿಂದಾಗೆ ಅದು ತಪ್ಪಬಾರ್ದು ನೋಡ್ರಿ. ಮತ್ತ ನಾನು ಬಂದಿದ್ದ ಅವ್ರಿಗೆ ಹೇಳ್ಬೇಡ್ರಿ. ನಾನು ಆಕಿಗೆ ಸರ್ಪ್ರೈಸ್ ಕೊಡ್ಬೇಕ್ರಿ. ಸರಿ ರೀ, ನಾ ಬರ್ತೀನಿ. ಸುಭಾಷ್, ಜೇಬಲ್ಲಿ ಎಷ್ಟಿದೆಯಾ? ಏನ್ ಎಷ್ಟಿದೆ? ಜೇಬ್ ಒಂದಿದೆ ಅಷ್ಟೇ. ದೇವರಿಗೆ ಹಣ್ಣು ತೆಂಗಿನಕಾಯಿ ತಗೊಂಡು ಹೋಗ್ಬೇಕಲ್ವಾ, ಹಂಗೆ ಹೋಗಕ್ಕಾಗತ್ತಾ? ಯಾಕೆ ಇವತ್ತು ನಿನ್ ದೇವ್ರು ಹುಡ್ದಬ್ಬನ ಏನಾದ್ರು ಗಿಫ್ಟ್ ಕೊಡಕ್ಕೆ? ದೇವ್ರ ಬಗ್ಗೆ ಹಂಗೆಲ್ಲ ಮಾತಾಡಬೇಡ ಅಂತ ನನ್ಗೆ ಎಷ್ಟು ಸಲ ಹೇಳಿದ್ದೀನಿ. ಅವನು ಸೂತ್ರಧಾರ, ನಿನ್ನ ನನ್ನ ಹಣೆ ಬರಹ ಬರೆಯೋನು. ಈಗ ನಾವು ಮೆರಿತಾ ಇದ್ದೀವಿ ಅಂತ ಅವ್ನಿಗೆ ಏನಾದ್ರು ಮಾಡಿದ್ರೆ ಮುಂದೊಂದಿನ ನಮ್ಮಿಬ್ಬರಿಗೂ ಕತ್ರಿ ಹಾಕ್ತಾನೆ, ಹುಷಾರ್. ಬ್ಲ್ಯಾಕ್ ಮೇಲ್ ಬೇರೆ ಮಾಡ್ತೀಯ ನೀನು? ಅಲ್ಲ, ನಿನ್ನ ಸೂತ್ರಧಾರನೇ ಎಲ್ಲಾನು ಸೃಷ್ಟಿ ಮಾಡಿದಾನೆ ಅಂತಂದ್ರೆ ಅವನು ಸೃಷ್ಟಿ ಮಾಡಿದ್ದಾನೆ, ಅವನಿಗೆ ಯಾಕೆ ಕೊಡ್ಬೇಕು? ಅದು ನಾವು ದುಡ್ಡು ಖರ್ಚು ಮಾಡಿ. ಇದೊಂಥರ ನಾನ್ ನಿನಗೆ ಕೇಳಿದ್ದನ್ನ ನಿನ್ನ ಕೊಡು, ನಾನ್ ನಿನಗೆ ಇದನ್ನ ಕೊಡ್ತೀನಿ ಅಂತ ಬಿಸ್ನೆಸ್ ಡೀಲ್ ಮಾಡ್ದ ಹಾಗೆ ಅಲ್ವಾ? ನಮ್ ಕಡೆ ಒಂದ್ ಮಾತಿದೆ, ಮೈಯೆಲ್ಲ ಕೂದಲು ಬೆಳೆಸಿ ಶೇವಿಂಗ್ ದುಡ್ಡು ಉಳಿಸ್ತೆ ಅನ್ನಂತೆ. ನೀನೊಬ್ಬ. ನಿನ್ ಬಾಯಿ ನಿನ್ ಮೈ ಏನಾದ್ರೂ ಮಾಡ್ಕೊ, ನಾನು ಹೋಗಿ ಹಣ್ಣು ಕಾಯಿ ತರ್ತೇನೆ. ಲೋಕೇಶ, ನೀನ್ ದೇವ್ರಿಗೆ ತೆಂಗಿನಕಾಯಿ ಕೊಡ್ತಾ ಇದೀಯ. ಇಲ್ಲಿ ನೋಡಿಲ್ಲಿ, ದೇವ್ರಿಗೆ ಇಡೀ ದೇವಸ್ಥಾನನೇ ಕಟ್ಕೊಟ್ಟಿದ್ದಾರೆ. ಇವರು
ಅದೆಂಥ ಬಿಸ್ನೆಸ್ ಪ್ರಪೋಸಲ್ ದೇವ್ರಿಗೆ ಕೊಟ್ಟಿರ್ಬೇಕು ಏನು? ಅವ್ರ ದೇವಸ್ಥಾನದಲ್ಲಿ ದೇವ್ರ ಸನ್ನಿಧಾನದಲ್ಲಿ ಹುಡುಗಿನ ಪಟಾಯಿಸಕ್ ಬಂದಿದ್ಯಾ? ದೇವ್ರ ಶಾಪ ತಟ್ತಾ ಇದ್ರೆ ಸಾಕು. ನೀನೊಬ್ಬ ಬದುಕಲ್ಲಿ ಒಂದರ ಮೇಲೆ ಯಾವತ್ತೂ ನಂಬಿಕೆ ಇಟ್ಕೋಬೇಕು ಕೇಶ್ಯ. ನಾನು ಯಾವುದನ್ನ ನಂಬ್ತೀನಿ ಗೊತ್ತಾ? ಸುಭಾಷ್, ಅವ್ರು ನಿಜವಾಗ್ಲೂ ಬರ್ತಾರೇನೋ? ಅಥವಾ ಆ ಕೆಲಸದೊಂದು ಮಾತು ಕೇಳಿ ನೀನ್ ಬಕ್ರ ಆಗೋದಲ್ದೆ ನನ್ನೂ ಬಕ್ರ ಮಾಡ್ತಿದ್ಯಾ? ಅವ್ರು ಬರದೇ ಇದ್ರೇನೆ ಒಳ್ಳೇದು. ದೇವ್ರ ಶಾಪ ತಟ್ಟೋ ತಪ್ಪಂತೆ. ಪುಕ್ಲ, ಹೆದರ್ಕೊಂಡು ಸಾಯ್ತಿದ್ಯಲ್ಲ ನೀನು. ಅವ್ರು ಬಂದೇ ಬರ್ತಾರೆ. ಆದ್ರೆ ನಾನು ಇಲ್ಲಿರೋದು ಬೇಡ. ಇಲ್ಲಿದ್ರೆ ಅವ್ರ ಕಣ್ಣಿಗೆ ಕಾಣಿಸ್ಕೋತೀವಿ. ಬರಲ್ಲ ಬಿಡ. ಬಂದೇ ಬರ್ತಾರೆ. ಬರಲ್ಲ ಕಣೋ. ಬರ್ತಾರೆ. ಬರಲ್ಲ ಅಂದ್ರೆ ಕೇಳೋದೇ ಇಲ್ವಲ್ಲ ನೀವು. 3, 2, 1. ಎಲ್ಲಪ್ಪ ಅಲ್ಲಿ ನೋಡಪ್ಪ. ರಾಜಾ ಸಾಹೇಬ್ರಿಗೆ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಅಮ್ಮವ್ರಿಗೆ ನಮಸ್ಕಾರ. ಚಿಕ್ಕಮ್ಮವ್ರಿಗೆ ನಮಸ್ಕಾರ. ನಮಸ್ತೆ. ಇವತ್ತು ಚಿಕ್ಕಮ್ಮವ್ರು ಹುಟ್ಟುಹಬ್ಬ ಬಂದ್ ಗೊತ್ತು. ನೀವು ದೇವಸ್ಥಾನಕ್ಕೆ ಬಂದೇ ಬರ್ತೀರಂತ ಗೊತ್ತಿತ್ತು. ಅದಕ್ಕೆ ಪೂಜೆಗೆ ಎಲ್ಲ ಸಿದ್ಧತೆ ಮಾಡ್ಕೋತಾ ಇದ್ದೆ. ಸಂತೋಷ. ನೀವು ಹೋಗಿರಿ, ನಾನು ಪ್ರದಕ್ಷಿಣೆ ಹಾಕೊಂಬರ್ತೀನಿ. ಬನ್ನಿ. ಕೇಶ, ನೀನು ನಿನ್ನ ಸೂತ್ರಧಾರಣೆಗೆ ಏನೆಲ್ಲ ಮಾಡಬೇಕು ಮಾಡ್ತಾ ಇರು. ನಾನು ಹೋಗ್ಬರ್ತೀನಿ.
ಎಂಥ ಸರ್ಪ್ರೈಸ್ ಇದು. ಕಾಸ್ಮಿಕ್ ಕನೆಕ್ಷನ್ ಅಂತಾರಲ್ಲ ಅದಿರ್ಬೋದೇನೋ. ಜೀವನ ಪೂರ್ತಿ ಒಬ್ರನ್ನ ನೋಡೇ ಇರಲ್ಲ, ಆದ್ರೆ ಒಂದ್ಸತಿ ಭೇಟಿ ಮಾಡಾದ್ಮೇಲೆ ಪದೇ ಪದೇ ಭೇಟಿ ಮಾಡ್ತಾ ಇರ್ತೀವಿ. ಕಾಸ್ಮಿಕ್ ಕನೆಕ್ಷನ್ ಚೆನ್ನಾಗಿದೆ, ಆದ್ರೆ ನನಗಿದ್ರ ಮೇಲೆಲ್ಲ ನಂಬಿಕೆ ಇಲ್ಲ. ಅನ್ಕೊಂಡೆ ನೀವ್ ಈ ತರ ಉಲ್ಟಾ ಪ್ರದಕ್ಷಿಣೆ ಹಾಕ್ತಾ ಬಂದಾಗ್ಲೆ. ನಂಬಲ್ಲ ಅಂತೀರಾ, ದೇವಸ್ಥಾನಕ್ಕೆ ಯಾಕೆ ಬಂದ್ರಿ? ನನ್ನ ಗೆಳೆಯ ಮಹಾನ್ ದೈವ ಭಕ್ತ, ಅವನ ಜೊತೆ ಬಂದೆ. ನಿಜ ಹೇಳ್ಬೇಕು ಅಂತಂದ್ರೆ ನನಗೆ ದಕ್ಷಿಣೆ ಪ್ರದಕ್ಷಿಣೆ ಇವುಗಳ ಮೇಲೆ ನಂಬಿಕೆನೇ ಇಲ್ಲ. ಸೀರಿಯಸ್ಲಿ? ಅಬ್ಸಲ್ಯೂಟ್ಲಿ. ದೇವ್ರನ್ನ ನಂಬಲ್ವಾ ನೀವು? ಯಾಕಾಗೆ? ಯಾಕೆ ಹಾಗಂತಂದ್ರೆ ಏನು ಹೇಳಿ, ಗವರ್ಮೆಂಟ್ ಆಫೀಸ್ ಪ್ರೊಸೀಜರ್ಸ್ ತರ ದೇವರನ್ನ ನೋಡೋಕ್ಕೂ 108 ಪ್ರೊಸೀಜರ್ಗಳು. ಇದನ್ನೆಲ್ಲ ನಿರ್ಧಾರ ಮಾಡಿದವರು ಯಾರು? ಎಲ್ಲರೂ ಚೆನ್ನಾಗಿ ಇರಬೇಕು ಅನ್ನೋದೇ ದೇವರ ಉದ್ದೇಶ ಆಗಿದ್ರೆ ಈ ಬಡತನ, ಕಷ್ಟ, ನೋವು, ದುಃಖ ಇವೆಲ್ಲ ಯಾಕಿವೆ? ಸರಿ, ಅದನ್ನೆಲ್ಲ ಬಿಟ್ಬಿಡಿ. ಅರ್ಹತೆ ಇದ್ರೂ ಇನ್ನೊಬ್ಬರ ಶಿಫಾರಸಿನಿಂದಲೇ ಕೆಲಸ ಸಿಗಬೇಕಾದ ಸ್ಥಿತಿ ನನ್ನಂಥವ್ರಿಗೆ ಯಾಕಿದೆ? ನೀವು ನನಗೋಸ್ಕರ ಜಲಂಧರ್ ಸರ್ ಹತ್ರ ರೆಕಮೆಂಡ್ ಮಾಡಿದ್ರಿ ಅಲ್ವಾ? ನಾನೇನೇ ಮಾಡಿದ್ರು ನನ್ನ ಸ್ವಂತ ಕೆಪಾಸಿಟಿ ಮೇಲೇನೆ ಮಾಡ್ತೀನಿ ಅನ್ನೋದನ್ನ ಹುಡ್ದಾಗ್ಲಿಂದ ನಾನು ಪಾಲಿಸ್ಕೊಂಡು ಬಂದಿದ್ದೀನಿ. ಆದ್ರೆ ಈಗ ಅದಕ್ಕೆಲ್ಲ ಏನು ಅರ್ಥ ಇಲ್ಲ ಅಂತ ನನ್ನ ಮನವರಿಕೆ ಆಗಿದೆ. ನಿಮ್ ಸ್ವಾಭಿಮಾನ ನನ್ಗಿಷ್ಟ ಆಯ್ತು ಸುಭಾಷ್, ಆದ್ರೆ ನಿಮ್ ಅರ್ಹತೆ ಇಲ್ದೇನೆ ಕೆಲ್ಸ ಸಿಕ್ತು ಅಂತ ನೀವ್ ಹೇಗ್ ಅನ್ಕೊಂಡ್ರಿ? ಅರ್ಹತೆ ಇಲ್ದೇ ಇರೋನ್ನ ರೆಕಮೆಂಡ್ ಮಾಡಿದೀನಿ ಅಂತಂದ್ರೆ ನನ್ನ ಅರ್ಹತೆನೂ ನಾನು ಕಡಿಮೆ ಮಾಡ್ಕೊಂಡಂಗಲ್ವಾ? ಇದು ನಿಮ್ಗೆ ಹೊಳಿಲೇ ಇಲ್ವಾ? ನಾನು ರೆಕಮೆಂಡ್ ಮಾಡಿದೀನಿ ಅಂತಂದ್ರೆ ಆ ವ್ಯಕ್ತಿನಲ್ಲಿ ನಾನೇನೋ ನೋಡಿದೀನಿ ಅಂತ ಅರ್ಥ. ಇನ್ನೊಂದ್ಸತಿ ಯೋಚನೆ ಮಾಡಿ, ಆಮೇಲೆ ಬೇಕಾದ್ರೆ ಫೀಲ್ ಮಾಡ್ಕೊಳ್ಳಿ. ಐ ನೆವರ್ ವೇಸ್ಟ್ ಮೈ ರೆಕಮೆಂಡೇಶನ್. ದೇವಸ್ಥಾನಕ್ಕೆ ಬರೋದ್ ಬಂದಿದ್ದೀರಿ, ದೇವ್ರ ದರ್ಶನ ಮಾಡೋದ್ರಲ್ಲಿ ಅಭ್ಯಂತರ ಇಲ್ಲ ತಾನೆ? ನೀವು ಮುಂದುವರಿಸಿ. ನೀವು ನಿಮ್ಮ ಮನೆ ಮಂದಿ ಜೊತೆ ಬಂದಿದ್ದೀರಿ ಅಂತ ಅನ್ಸುತ್ತೆ ಅಲ್ವಾ? ಯು ಕ್ಯಾರಿ ಆನ್. ನೀವು ಆಗಾಗ ಇಲ್ಲಿಗೆ ಬರ್ತಿರ್ತೀರಾ ಅಥವಾ ಇವತ್ತೇನಾದ್ರೂ ವಿಶೇಷನಾ? ವಿಶೇಷ ಏನೂ ಇಲ್ಲ, ನಾನು ಹುಟ್ಟಿದ್ದೀನಿ ಅಷ್ಟೇ. ಆರೆ ಇದಕ್ಕಿಂತ ವಿಶೇಷ ಇನ್ನೇನಿದೆ? ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು.